ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತು ಬನ್ಸಿ ರವೆ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ. ಇದು ಸ್ಪೆಷಲಾಗಿ ಬ್ಯಾಚುಲರ್ಸು ತುಂಬ ಈಸಿಯಾಗಿಯೇ ಮಾಡ್ಕೋಬೋದು, ಅವರಿಗೆ ಅಂತ ಮಾಡಿರೋ ಈ ರೆಸಿಪಿ. ಸೊ ಮೊದಲಿಗೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಹಸಿರು ಬಟಾಣಿ ಮತ್ತು ಟೊಮೊಟೊ ಹೆಚ್ಚಿಟ್ಕೊಂಡಿರೋದು, ಇದನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಸಾಸಿವೆ ಹಾಕಿದ್ದೀನಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಲೈಟಾಗಿರಲಿ. ಆ್ಯಂಡ್ ಕಡಲೆಬೇಳೆ ಒಗ್ಗರಣೆಗೆ ಸ್ವಲ್ಪ ಅದನ್ನು ಹಾಗೆ ಸ್ವಲ್ಪ ಬಾಡಿಸಿ ಅದು ಬ್ರೌನ್ ಕಲರ್ ಆಗೋವರೆಗೂ ಬಿಡಬೇಕು. ನೋಡಿ ಈ ಥರ ಇದೆಯಲ್ಲ ಹಾಗೆ. ಆಮೇಲೆ ನೆಕ್ಸ್ಟು ಈರುಳ್ಳಿ ಹಾಕೋಬೇಕು. ಸೊ ನಮ್ಮ ಮನೆಯಲ್ಲಿ ಕರಿಬೇವಿನ ಸೊಪ್ಪು ಖಾಲಿ ಆಗಿದ್ದರಿಂದ ನಾನು ಅದನ್ನು ಹಾಕಿರಲಿಲ್ಲ, ನೀವು ಹಾಕ್ಕೊಳ್ಳಿ. ಆ್ಯಂಡ್ ಹಸಿರು ಮೆಣಸಿನ್ಕಾಯಿ ಅದ್ರ ಜೊತೆ ಹಾಕಿದೆ, ಯಾಕೆಂದರೆ ಅದು ಸ್ವಲ್ಪ ಡೀಪಾಗಿ ಫ್ರೈ ಆಗುತ್ತೆ ಅಂತ. ಅದರ ನೆಕ್ಸ್ಟು ಹಸಿರು ಬಟಾಣಿ ಕಾಳು, ಟೊಮೊಟೊ ಅದನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಬ್ಯಾಚುಲರ್ಸ್ಗೆ ಇದು ಈಸಿಯಾಗಿ ಮಾಡ್ಕೊಂಡು ತಿನ್ಬೋದಂತ ಹೇಳಿ ಅದೊಂದು ಥಾಟಲ್ಲಿ ನಾನು ಈ ವಿಡಿಯೋ ಮಾಡಿದ್ದೀನಿ. ಸೊ ಈ ರೀತಿ ಡೀಪ್ ಫ್ರೈ ಆಗಬೇಕು. ಆ್ಯಂಡ್ ಒಂದು ಲೋಟ ರವೆ ತೊಗೊಂಡಿದ್ದೀನಿ ನಾನು. ಸೊ ಇದು ಒಬ್ಬರು ಅಥವಾ ಇಬ್ಬರಿಗೆ ಮಾಡ್ಕೊಳ್ಳೋವಂಥದ್ದು. ಆ್ಯಂಡ್ ಆ ಒಂದು ಲೋಟ ರವೆಗೆ 2 ಲೋಟ ನೀರು ಹಾಕ್ತಾಯಿದ್ದೀನಿ ನಾನು. ಸೊ ಮೆಜರ್ಮೆಂಟ್ನಾಗೆ ನಾವು ಬ್ಯಾಚುಲರ್ಸ್ ಆಗಿ ಮಾಡೋದ್ರಿಂದ ಮಾಡ್ತಾಯಿದ್ರೆ ಸೊ ತುಂಬ ಈಸಿಯಾಗಿಯೇ ಇದನ್ನು ಮೆಜರ್ಮೆಂಟ್ ನೋಡ್ಕೋಬೇಕು. ಆ್ಯಂಡ್ ಅದು ನೀರೆಲ್ಲ ಸ್ವಲ್ಪ ಕುದಿಯೋದಕ್ಕೆ ಬಂದ ಮೇಲೆ, ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ರವೆನ ಈ ಥರ ಚೌಟಲ್ಲಿ ಆಡಿಸ್ಕೊಂಡು ಹೀಗೆ ಹಾಕ್ಕೊಳ್ಳಿ ನಿಧಾನವಾಗಿ, ಯಾಕೆ ಅಂತಂದರೆ ಅದು ಆವಾಗ ಗಂಟಾಗೋದಿಲ್ಲ ಅಂಥೇಳಿ. ಈ ಒಂದು ರೆಸಿಪಿ ಬ್ಯಾಚುಲರ್ಸ್ ಹುಡುಗರಿಗೆ ತುಂಬ ಈಸಿ ಅಂತ ನಾನು ಅಂದ್ಕೊತೀನಿ. ಯಾರಿಗಾದರೂ ಇಷ್ಟ ಆಗಿದರೆ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮೆತ್ತಗೆ ಇರುವಂಥ ಉಪ್ಪಿಟ್ಟು ಯಾರಿಗೂ ತಿನ್ನೋಕ್ಕೆ ಇಷ್ಟ ಆಗಲ್ಲ ಅಂತಂದರೆ ಸೊ ಈ ಥರ ಟ್ರೈ ಮಾಡಿ. ಸ್ವಲ್ಪ ಡ್ರೈ ಆಗಿ ಬರುತ್ತೆ, ಹಾಗೆ ನಿಮಗೂ ತಿನ್ನೋ ಕೂಡ ಇಷ್ಟ ಆಗುತ್ತೆ. ಯಾರೆಲ್ಲ ಉಪ್ಪಿಟ್ಟು ಇಷ್ಟಪಡ್ತೀರಾ ಅವರೆಲ್ಲ ಮಾಡ್ಕೊಂಡು ತಿನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಫ್ರೆಂಡ್ಸ್, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಟು ಆಲ್.